ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ತಂದೆಯವರಂತ ಸಿದ್ದರಾಮಯ್ಯ ಅವ್ರಿಗೂ ಮತ್ತೆ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಸರ್ ಅವ್ರಿಗೂ ಕೂಡ ಭಿನ್ನಾಭಿಪ್ರಾಯಗಳಿದೆ, ವೈಮನಸ್ಸಿಯಾಗಿದೆ ಅಂತ ಹೇಳಿ ಕೆಲವು ಸುದ್ದಿಗಳನ್ನು ಹರಡ್ತಿದ್ದಾರೆ. ಅದರಿಂದ ಸತ್ಯಕ್ಕೆ ದೂರವಾದಂಥ ಮಾತು. ಯಾವತ್ತೂ ಕೂಡ ತಂದೆಯವರು ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷ ಸೇರಿದ್ದು ಮುಂಚಿನೂ ಕೂಡ ಅಹಿಂದ ಒಂದು ಚಳುವಳಿಯಲ್ಲಿ ಜೊತೆಯಾಗಿದ್ದಂಥವ್ರು. ಇಬ್ಬರದು ಕೂಡ ಸೈದ್ಧಾಂತಿಕ ನಿಲುವು ಒಂದೇ ಇದೆ. ಸೊ ಹಾಗಾಗಿ ಅವ್ರು ಯಾವತ್ತೂ ಕೂಡ ಒಟ್ಟಿಗೆ ಇರುವಂಥವ್ರು, ಮುಂದೆ ಕೂಡ ಒಟ್ಟಿಗೆ ಇರ್ತಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ತಂದೆಯವರಂತ ಸಿದ್ದರಾಮಯ್ಯ ಅವ್ರಿಗೂ ಮತ್ತೆ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಸರ್ ಅವ್ರಿಗೂ ಕೂಡ ಭಿನ್ನಾಭಿಪ್ರಾಯಗಳಿದೆ, ವೈಮನಸ್ಸಿಯಾಗಿದೆ ಅಂತ ಹೇಳಿ ಕೆಲವು ಸುದ್ದಿಗಳನ್ನು ಹರಡ್ತಿದ್ದಾರೆ. ಅದರಿಂದ ಸತ್ಯಕ್ಕೆ ದೂರವಾದಂಥ ಮಾತು. ಯಾವತ್ತೂ ಕೂಡ ತಂದೆಯವರು ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷ ಸೇರಿದ್ದು ಮುಂಚಿನೂ ಕೂಡ ಅಹಿಂದ ಒಂದು ಚಳುವಳಿಯಲ್ಲಿ ಜೊತೆಯಾಗಿದ್ದಂಥವ್ರು. ಇಬ್ಬರದು ಕೂಡ ಸೈದ್ಧಾಂತಿಕ ನಿಲುವು ಒಂದೇ ಇದೆ. ಸೊ ಹಾಗಾಗಿ ಅವ್ರು ಯಾವತ್ತೂ ಕೂಡ ಒಟ್ಟಿಗೆ ಇರುವಂಥವ್ರು, ಮುಂದೆ ಕೂಡ ಒಟ್ಟಿಗೆ ಇರ್ತಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ತಂದೆಯವರಂತ ಸಿದ್ದರಾಮಯ್ಯ ಅವ್ರಿಗೂ ಮತ್ತೆ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಸರ್ ಅವ್ರಿಗೂ ಕೂಡ ಭಿನ್ನಾಭಿಪ್ರಾಯಗಳಿದೆ, ವೈಮನಸ್ಸಿಯಾಗಿದೆ ಅಂತ ಹೇಳಿ ಕೆಲವು ಸುದ್ದಿಗಳನ್ನು ಹರಡ್ತಿದ್ದಾರೆ. ಅದರಿಂದ ಸತ್ಯಕ್ಕೆ ದೂರವಾದಂಥ ಮಾತು. ಯಾವತ್ತೂ ಕೂಡ ತಂದೆಯವರು ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷ ಸೇರಿದ್ದು ಮುಂಚಿನೂ ಕೂಡ ಅಹಿಂದ ಒಂದು ಚಳುವಳಿಯಲ್ಲಿ ಜೊತೆಯಾಗಿದ್ದಂಥವ್ರು. ಇಬ್ಬರದು ಕೂಡ ಸೈದ್ಧಾಂತಿಕ ನಿಲುವು ಒಂದೇ ಇದೆ. ಸೊ ಹಾಗಾಗಿ ಅವ್ರು ಯಾವತ್ತೂ ಕೂಡ ಒಟ್ಟಿಗೆ ಇರುವಂಥವ್ರು, ಮುಂದೆ ಕೂಡ ಒಟ್ಟಿಗೆ ಇರ್ತಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.